ಸಮೃದ್ಧ ಬೈಂದೂರು ಪರಿಕಲ್ಪನೆಯ 300 ಟ್ರೇಸ್ ಯೋಜನೆಯಲ್ಲಿ ರೋಬೋಸಾಫ್ಟ್ ಟೆಕ್ನಾಲಜೀಸ್ ಉಡುಪಿ ಇವರ ಸಿಎಸ್ಆರ್ ನಿಧಿಯಿಂದ ನಿರ್ಮಾಣಗೊಂಡಿರುವ ವಿವಿಧ ಕಾಮಗಾರಿಗಳ ಲೋಕಾರ್ಪಣೆಯು ಸಂಭ್ರಮದಲ್ಲಿ ನಡೆಯಿತು. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾರಾಪತಿ, ಬಾಲಕ ಮತ್ತು ಬಾಲಕಿಯರ ಶೌಚಾಲಯ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಂಗನಾಡು, 2 ತರಗತಿ ಕೋಣೆಗಳು, ಪೀಠೋಪಕರಣ ಹಾಗೂ ಸ್ಮಾರ್ಟ್ ಕ್ಲಾಸ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೂಜು ಬಂಟ್ರಾಡಿ ಬಾಲಕಿಯರ ಶೌಚಾಲಯವನ್ನ ಶಾಸಕ ಗುರುರಾಜ್ ಗಂಟಿಹೊಳೆ ನೇತೃತ್ವದಲ್ಲಿ ಚಾಲನೆ ನೀಡಲಾಯಿತು. ಶಾಸಕ ಗುರುರಾಜ್ ಗಂಟಿಹೊಳೆ ಅವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಸರ್ಕಾರದ ಅನುದಾನ ಸಮರ್ಪಕವಾಗಿ ಬಾರದೇ ಇರುವುದನ್ನು ಅರಿತು 2 ವರ್ಷದಿಂದ ವಿವಿಧ ಕಂಪನಿಗಳನ್ನು ಸಂಪರ್ಕ ಮಾಡಿ ಶಿಕ್ಷಣಕ್ಕೆ ಹಾಗೂ ಆರೋಗ್ಯ ಸೇವೆಗಳನ್ನು ಜನರಿಗೆ ತಲುಪಿಸುವ ಗುರಿಯನ್ನು ಹಾಕಿಕೊಂಡು ಕೆಲಸ ಮಾಡಲಾಗುತ್ತಿದೆ. ಬೈಂದೂರು ಕ್ಷೇತ್ರದ 3 ಶಾಲೆಗಳಿಗೆ ಇಂದು ಮಕ್ಕಳು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ವಂಚಿತರಾಗದಂತೆ ಮಾಡಲು ಖಾಸಗಿ ಸಂಸ್ಥೆಗಳ ಮೊರೆ ಹೋಗಲಾಗಿದೆ ಎಂದರು. ನಮ್ಮ ಕರಾವಳಿಯಲ್ಲಿರುವಂಥ ಒಂದು ಹೆಮ್ಮೆಯ ಸಂಸ್ಥೆ ರೋಬೋಸಾಫ್ಟ್ ಟೆಕ್ನಾಲಜೀಸ್. ಈ ಸಂಸ್ಥೆಯಿಂದ ಇವತ್ತು ಬೈಂದೂರು ಕ್ಷೇತ್ರದಲ್ಲಿ 3 ಶಾಲೆಗಳಿಗೆ ಸುಮಾರು ಒಂದು 50 ಲಕ್ಷ ರೂಪಾಯಿ ಮೊತ್ತದ CSR ನಿಧಿಯಡಿಯಲ್ಲಿ ಶಾಲೆಗಳಿಗೆ ಬೇಕಾದಂಥ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ನಾವೀಗ ಬೆಳ್ಳಾಲ ಪಂಚಾಯತ್ನ ನೂಜು ಬಂಟ್ರಾಡಿ ಶಾಲೆಯಲ್ಲಿದ್ದೇವೆ. ಇಲ್ಲಿ ಹೆಣ್ಮಕ್ಳ ಶೌಚಾಲಯದ ಭಾರಿ ಅಗತ್ಯತೆ ಇತ್ತು. ತುಂಬ ಪೋಷಕರು, ಸ್ಥಳೀಯ ಕಾರ್ಯಕರ್ತರು ಶಾಲೆಯಿಂದ ಅರ್ಜಿ ಬಂದಿತ್ತು, ಇದನ್ನು ಮಾಡಿಕೊಡಬೇಕು ಅಂತೇಳಿ ಹೇಳಿ. ಅನುದಾನದ ಕೊರತೆ ಇರುವುದರಿಂದ ಈ ಸಂಸ್ಥೆಗೆ ರೋಬೋಸಾಫ್ಟ್ ಸಂಸ್ಥೆಗೆ ಸಂಪರ್ಕ ಮಾಡಿದೆವು. ಅದರ ಮುಖ್ಯಸ್ಥರು ಇಲ್ಲಿಗೆ ಬಂದು ಸ್ಥಳ ಪರಿಶೀಲನೆ ಎಲ್ಲ ಮಾಡಿ ಅವರ ನೀತಿಯಡಿಯಲ್ಲಿ ಆಯ್ಕೆ ಮಾಡಿ ಅವರೇ ಬಂದು ಕಟ್ಟಿಕೊಟ್ಟು ಇವತ್ತು ಉದ್ಘಾಟನೆ ಮಾಡಿ ಕೊಡ್ತಾ ಇದ್ದಾರೆ. ಅದೇ ರೀತಿ ತಾರಾಪತಿಯಲ್ಲಿ ಸಮುದ್ರದ ಹತ್ತಿರ ಇರುವಂಥ ಶಾಲೆ, ಅಲ್ಲಿ ಸಹಿತ ಅದೇ ರೀತಿ ಶೌಚಾಲಯವನ್ನು ಕಟ್ಟಿಕೊಟ್ಟಿದ್ದಾರೆ. ಹಾಗೇ ಗಂಗಾನಾಡಿನಲ್ಲಿ ಶಾಲೆಯ 2 ಕೊಠಡಿ, ಪೂರ್ತಿ ಕಟ್ಟಡ ಮತ್ತು ಒಳಗಡೆಯ ಟೇಬಲ್, ಡೆಸ್ಕ್ ಹಾಗೆ ಲ್ಯಾಪ್ಟಾಪ್ ಇಷ್ಟು ಸಹಿತ ಪೂರ್ತಿ ಅವರೇ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಾವು ರಸ್ತೆಗಳಲ್ಲಿ ಹೋಗುವಾಗ ನೋಡ್ತೇವೆ, ರೋಬೋಸಾಫ್ಟ್ ಸಂಸ್ಥೆ ಇದೆ, ಇಷ್ಟು ದೊಡ್ಡ ಸಂಸ್ಥೆ ನಮ್ಮೂರಿನಲ್ಲಿ ಇದೆ ಅಂತ ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಹೆಮ್ಮೆಯಿಂದ ಕೇಳಿದ್ದೆವು. ಆದರೆ ಆ ಸಂಸ್ಥೆ ಇವತ್ತು ಸರ್ಕಾರಿ ಶಾಲೆಗಳಿಗೆ, ತುಂಬ ಬಡತನದ ಮಕ್ಕಳು ಓದುವಂಥ ಶಾಲೆಗಳಿಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಹೆಮ್ಮೆಯ ಸಂಸ್ಥೆ ಅಲ್ಲದೆ ಅದಕ್ಕಿಂತ ಹೆಚ್ಚಿನ ಅಭಿಮಾನವನ್ನು ನಾವು ಪಟ್ಕೊಳ್ಳೋಗಾಗಿದೆ. ಹಾಗಾಗಿ ನನ್ನ ಬೈಂದೂರು ಕ್ಷೇತ್ರದ ಜನರ ಪರವಾಗಿ, ಸರ್ಕಾರಿ ಶಾಲೆ ಮಕ್ಕಳು ಮತ್ತು ಶಾಲೆಯ ಹಿತೈಷಿಗಳ ಪರವಾಗಿ ಈ ಸಂಸ್ಥೆಯವರಿಗೆ ಅಭಿನಂದನೆಯನ್ನು ಕೋರ್ತಿದ್ದೇನೆ ಮತ್ತು ಆ ಸಂಸ್ಥೆಯ ಉತ್ತರೋತ್ತರ ಅಭಿವೃದ್ಧಿಗೆ ಸಹಿತ ದೇವರ ಆಶೀರ್ವಾದವನ್ನು ಕೇಳ್ತಾ ಇದ್ದೇನೆ. ಸಮೃದ್ಧ ಬೈಂದೂರು ಮ್ಯಾನೇಜಿಂಗ್ ಡೈರೆಕ್ಟರ್ BS ಸುರೇಶ್ ಶೆಟ್ಟಿ ಅವರು ಶಾಸಕ ಗುರುರಾಜ್ ಗಂಟಿಹೊಳೆ ಅವರ CSR ನಿಧಿಗಳ ಮೂಲಕ ಸರ್ಕಾರಿ ಶಾಲೆಗಳ ಉಳಿವಿಗೆ ಶಾಸಕರು ಶ್ರಮಿಸುತ್ತಿದ್ದು 300 ಶಾಲೆಗಳಲ್ಲಿ 60 ಶಾಲೆಗಳಲ್ಲಿ ವಿವಿಧ ರೀತಿಯ ಕೆಲಸ ಮಾಡಲಾಗುತ್ತಿದೆ ಎಂದರು. ಉಪ್ಪುಂದ ಮದನ್ ಕುಮಾರ್ ಶಾಸಕರು 300 ಟ್ರೀಸ್ ಪರಿಕಲ್ಪನೆಯ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುವ ವಿಶಿಷ್ಟ ಮಾದರಿ ಕಾರ್ಯವನ್ನು ಶ್ಲಾಘಿಸಿದರು. ಸುರೇಶ್ ಬೆಸ್ಕೂರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೀಡಿದ ID ಕಾರ್ಡ್ ಅನ್ನು ಹಸ್ತಾಂತರಿಸಿದರು. ದ್ವಿಭಾಷಾ ತರಗತಿಯನ್ನು ಉದ್ಘಾಟಿಸಲಾಯಿತು. ಉಡುಪಿ ರೋಬೋಸಾಫ್ಟ್ ಕಂಪನಿಯ ಲೆಕ್ಕ ಪರಿಶೋಧನಾ ವಿಭಾಗದ ಮುಖ್ಯಸ್ಥ ಕೃಷ್ಣರಾಜ್ ಜಿ, ನಮ್ಮ ಸಂಸ್ಥೆಯ ವತಿಯಿಂದ 120 ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಬೈಂದೂರು ಬಿಜೆಪಿ ಮಂಡಲದ ಅಧ್ಯಕ್ಷೆ ಅನಿತಾ ಮರವಂತೆ, ಉಡುಪಿ ರೋಬೋಸಾಫ್ಟ್ ಕಂಪನಿಯ ಸೀನಿಯರ್ ಮ್ಯಾನೇಜರ್ ಶರತ್ ಆಚಾರ್ಯ, ಚಕ್ರಿ ಹೆಗ್ಡೆ, ಇಂಜಿನಿಯರ್ ಗೋಪಾಲಕೃಷ್ಣ ಕಾಮತ್, ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಪೂಜಾರಿ, ಸುರೇಶ್ ಪಟವಾಡಿ ಪ್ರಮುಖರು ಉಪಸ್ಥಿತರಿದ್ದರು. ಇವತ್ತು ನಾವು ರೋಬೋಸಾಫ್ಟ್ ಸಂಸ್ಥೆಯಿಂದ 3 ಶಾಲೆಗಳಿಗೆ, ಮೊದಲನೇದಾಗಿ ತಾರಾಪತಿ ಶಾಲೆ, ಮತ್ತು ಗಂಗಾನಾಡು ಶಾಲೆ ಮತ್ತು ನೂಜು ಬಂಟ್ರಾಡಿ, ಈ 3 ಶಾಲೆಗಳಿಗೆ ಸಹಾಯಧನ ನೀಡಿದ್ದೇವೆ. ಅದರಲ್ಲಿ 2 ಶಾಲೆಗಳಿಗೆ ಟಾಯ್ಲೆಟ್, ಬೇಸಿಕ್ ಮೂಲಭೂತ ಅವಶ್ಯಕತೆಯಾದ ಮಕ್ಕಳಿಗೆ ಮೂಲಭೂತ ಅವಶ್ಯಕತೆಯಾದ ಶೌಚಾಲಯ ನಿರ್ಮಾಣ ಮಾಡಿಕೊಟ್ಟಿದ್ದೇವೆ. ಒಂದು ಗಂಗಾನಾಡು ಶಾಲೆಗೆ ನಾವು
2 ಕ್ಲಾಸ್ ರೂಮ್ ನಿರ್ಮಿಸಿಕೊಟ್ಟಿದ್ದೇವೆ. ಇದು ನಾವು ರೋಬೋಸಾಫ್ಟ್ ಸಂಸ್ಥೆಯಿಂದ ಕುಗ್ರಾಮಗಳನ್ನು ಗುರುತಿಸಿ ಕುಗ್ರಾಮದ ಶಾಲೆಗಳಿಗೆ ವಿದ್ಯಾಭ್ಯಾಸಕ್ಕೆ ಅವಶ್ಯಕತೆಯನ್ನು ಮನಗಂಡು ಅದಕ್ಕೆ ಸಹಾಯಧನ ನೀಡಿದ್ದೇವೆ. ಸುಮಾರು ಅಂದಾಜು 50 ಲಕ್ಷ ಮೊತ್ತದ ನಾವು ಸಹಾಯಧನ ನೀಡಿದ್ದೇವೆ. ಇದನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಇನ್ನೂ ಏನಾದರೂ ಅವಶ್ಯಕತೆ ಇದ್ದಲ್ಲಿ ಇಂತಹ ಕುಗ್ರಾಮಗಳಿಗೆ, ಇಂತಹ ಶಾಲೆಗಳಿಗೆ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ರಿಕ್ವೈರ್ಮೆಂಟ್ ಇದ್ದಲ್ಲಿ ಖಂಡಿತವಾಗಿಯೂ ನಾವು ಅದನ್ನು ರೋಬೋಸಾಫ್ಟ್ ಅದರ ಬಗ್ಗೆ ಗಮನ ಹರಿಸಿ ಅದಕ್ಕೆ ಪ್ರಯಾರಿಟಿ ನೀಡುತ್ತೇವೆ, ಅದಕ್ಕೆ ಆದ್ಯತೆ ನೀಡುತ್ತೇವೆ ಎಂದು ಹೇಳ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತಿನ ಎಲ್ಲ 3 ಶಾಲೆಯನ್ನು ಗುರುತಿಸಿ ಅದಕ್ಕೆ ಮಾರ್ಗದರ್ಶಕರಾಗಿ ಅದಕ್ಕೆ ಗುರುತಿಸಿಕೊಟ್ಟವರು ಬೈಂದೂರಿನ ಜನಪ್ರಿಯ ಶಾಸಕರಾದ ಗುರುರಾಜ್ ಗಂಟಿಹೊಳಿಯವರು. ಅವರು ನಮ್ಮ ಹತ್ತಿರ ಮನವಿ ಮಾಡಿ ಅದನ್ನು ಅವರ ಶಿಫಾರಸಿನ ಮೇರೆಗೆ ನಾವು ಇದನ್ನು ಮಾಡಿದ್ದೇವೆ. ಅವರ ಸಹಕಾರಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ 3 ಶಾಲೆಯ ಎಲ್ಲ ಶಿಕ್ಷಕ ವೃಂದಕ್ಕೆ ಹಾಗೂ ಶಾಲಾ ಅಭಿವೃದ್ಧಿ ಸಮಿತಿಗೆ ಮತ್ತು ಊರಿನವರಿಗೆ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಸಹೋದ್ಯೋಗಿ ಕೃಷ್ಣರಾಜ್ ರಾವ್ ಸರ್ ಹೇಳಿದ ಹಾಗೆ ನಾವು ರೋಬೋಸಾಫ್ಟ್ ಸಂಸ್ಥೆಯಿಂದ CSR ನಿಧಿ ಅಂಡರು, CSR ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಅಂದರೆ ಸಾಮಾಜಿಕ ಕಳಕಳಿ ಅಂತ. ಕಂಪನಿ ಒಂದು ಗಳಿಸಿದ ಲಾಭದಲ್ಲಿ ಒಂದು ಚಿಕ್ಕ ಲಾಭಾಂಶವನ್ನು ಬೇರೆ ಬೇರೆ ಥರದ ಸಾಮಾಜಿಕ ಕಾರ್ಯಗಳಿಗೆ ಬಳಸಬೇಕು ಅನ್ನೋದು ಒಂದು ನಿಯಮ ಇದೆ. ಆ ನಿಯಮದ ಪ್ರಕಾರ ನಾವು ಬೇರೆ ಬೇರೆ ಥರದ CSR ಕಾರ್ಯಕ್ರಮಗಳಿಗೆ ನಾವು ಮೊದಲಿನಿಂದಲೂ ಬಳಸ್ತಾ ಬರ್ತಿದ್ದೇವೆ. ಅದರಲ್ಲಿ ನಮಗೆ ತುಂಬ ಮಹತ್ವಾಕಾಂಕ್ಷೆಯ ಒಂದು ಯೋಜನೆ ಅಂತಂದರೆ ಪ್ರಮೋಷನ್ ಆಫ್ ಎಜುಕೇಷನ್, ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚುಗೊಳಿಸೋದು. ಈ ನಿಟ್ಟಿನಲ್ಲಿ ನಾವು ಕಳೆದ 4-5 ವರ್ಷದಲ್ಲಿ ಹೆಚ್ಚು ಕಡಿಮೆ ಸುಮಾರು 120ಕ್ಕಿಂತ ಹೆಚ್ಚು ಗ್ರಾಮೀಣ ಭಾಗದ ಅತ್ಯಂತ ಹಿಂದುಳಿದ ಸರ್ಕಾರಿ ಶಾಲೆಗಳಿಗೆ ಕಂಪ್ಯೂಟರ್ ಇರ್ಬೋದು ಅಥವಾ ಲ್ಯಾಪ್ಟಾಪ್ ಇರ್ಬೋದು, ಪ್ರೊಜೆಕ್ಟರ್ ಇರ್ಬೋದು, ಅದನ್ನು ದಾನವಾಗಿ ಕೊಟ್ಟು, ಡೊನೇಷನ್ ನಮ್ಮ CSR ಮೂಲಕ ಡೊನೇಷನ್ ಆಗಿ ಕೊಟ್ಟು ಅದರಿಂದ ಮಕ್ಕಳಲ್ಲಿ ಈಗಿನ ದಿನಗಳಲ್ಲಿ ತುಂಬ ಅತ್ಯವಶ್ಯಕ ಎನಿಸಿರುವ ಕಂಪ್ಯೂಟರ್ ಎಜುಕೇಷನನ್ನು ಇಂಪ್ರೂವ್ ಮಾಡುವ ನಿಟ್ಟಿನಲ್ಲಿ ಅದೊಂದು ಕೆಲಸ ಕಾರ್ಯವನ್ನು ನಾವು ತುಂಬ ವರ್ಷದಿಂದ ಮಾಡ್ಕೊಳ್ತಾ ಬರ್ತಾ ಇದ್ದೇವೆ. ಹಿಂದಿನ ವರ್ಷ ಬೈಂದೂರಿನ ಶಾಸಕರಾದ ಗುರುರಾಜ್ ಗಂಟಿಹೊಳಿಯವರು ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ನಾವು ಇಲ್ಲಿಯವರೆಗೆ ಬೈಂದೂರು ಕ್ಷೇತ್ರದ ಕಡೆಗೆ, ಬೈಂದೂರು ಕಡೆಯ ಶಾಲೆಗಳಿಗೆ ಈ ಥರದ್ದು CSR ಆ್ಯಕ್ಟಿವಿಟಿಗಳನ್ನು ಮಾಡಿದ್ದು ಸ್ವಲ್ಪ ಕಡಿಮೆ. ಯಾಕೆಂತಂದರೆ ನಮಗೆ ಅಷ್ಟೊಂದು ಆಚೆ ಸೈಡ್ ನಮಗೆ ಅಷ್ಟೊಂದು ಅದರ ಬಗ್ಗೆ ಅರಿವಿರಲಿಲ್ಲ. ಬಟ್ ಹಿಂದಿನ ವರ್ಷ ಬೈಂದೂರಿನ ಶಾಸಕರಾದ ಗುರುರಾಜ್ ಗಂಟಿಹೊಳಿಯವರು ನಮ್ಮ ಸಂಸ್ಥೆಗೆ ಬಂದು ಇಲ್ಲಿಯ ಕೆಲವು ಶಾಲೆಗಳ ಪರಿಸ್ಥಿತಿಯನ್ನು ನಮಗೆ ವಿವರಿಸಿದರು. ಹೀಗೆ ತುಂಬ ಹಿಂದುಳಿದ ಶಾಲೆಗಳಿದೆ, ಕೆಲವೊಂದು ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯವಾದ ಶೌಚಾಲಯಗಳಿಲ್ಲ, ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ಬೇಕಾದಂಥ ಶೌಚಾಲಯ ಇಲ್ಲ, ಕೆಲವೊಂದು ಶಾಲೆಗಳ ಕೊಠಡಿಗಳ ಪರಿಸ್ಥಿತಿ ತುಂಬ ದಯನೀಯವಾಗಿದೆ, ಕೆಲವೊಂದು ಶಾಲೆಗಳಲ್ಲಿ ಸೋರುತ್ತದೆ ಕೊಠಡಿ, ಅಥವಾ ಸರಿಯಾದ ಮಕ್ಕಳಿಗೆ ಸರಿಯಾಗಿ ಕುತ್ಕೊಳ್ಳಿಕ್ಕೆ ಜಾಗ ಇಲ್ಲ, ಆ ಥರದ ಶಾಲೆಗಳು ತುಂಬ ಇದೆ. ಸೊ ಹಾಗಾಗಿ ನಿಮ್ಮ CSR ನಿಧಿಯಲ್ಲಿ ನೀವು ಏನಾದರೂ ಆ ಶಾಲೆಗಳನ್ನು ಗುರುತಿಸಿ ಏನಾದರೂ ಸಹಾಯ ಮಾಡ್ಬೋದಾ ಅಂತ ಕೇಳಿದರು. ಅವರ ಮನವಿಯ ಮೇರೆಗೆ ನಾವು ಈಗೊಂದು 6-8 ತಿಂಗಳ ಹಿಂದೆ ನಮ್ಮ CSRಗೆ ಸಂಬಂಧಪಟ್ಟ ತಂಡ ಬಂದು ಕೆಲವು ಶಾಲೆಗಳನ್ನೆಲ್ಲ ಭೇಟಿ ಮಾಡಿ ಆ ಶಾಲೆಗಳ ಪರಿಸ್ಥಿತಿಯನ್ನೆಲ್ಲ ಅವಲೋಕಿಸಿ ನಾವು ಈ ವರ್ಷದ ನಮ್ಮ CSR ನಿಧಿಯಲ್ಲಿ 3 ಶಾಲೆಗಳನ್ನು ಗುರುತಿಸಿ ಅದರ ಪ್ರಕಾರ ನೂಜು ಬಂಟ್ರಾಡಿ ಮತ್ತು ತಾರಾಪತಿ ಮತ್ತು ಗಂಗಾನಾಡು ಅಂತ, ಅದು 2 ಶಾಲೆಗಳಲ್ಲಿ ಶೌಚಾಲಯ ಮತ್ತು ಗಂಗಾನಾಡಿನಲ್ಲಿ 2 ಕೊಠಡಿಗಳನ್ನು ನಿರ್ಮಾಣ ಮಾಡಿ ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ. ಸೊ ಈ ಪೂರ್ತಿ ಪ್ರಯಾಣದಲ್ಲಿ ಆ್ಯಕ್ಚುಲಿ ಗುರುರಾಜ್ ಗಂಟಿಹೊಳಿಯವರ ತಂಡ, ಸಮೃದ್ಧ ಬೈಂದೂರು ತಂಡ ಮತ್ತು ಅವರ ಪೂರ್ತಿ ತಂಡ ನಮಗೆ ಎಲ್ಲೆಲ್ಲಿ ಯಾವ ರೀತಿಯ ಸಪೋರ್ಟ್ ಬೇಕು, ಸಹಕಾರ ಬೇಕು, ಎಲ್ಲೆಲ್ಲಿ ಏನೇನು ಥರದ್ದು ಮಾಡಬೇಕು ಅನ್ನೋದರ ಕುರಿತು ತುಂಬ ಚೆನ್ನಾಗಿ ನಮಗೆ ಆ್ಯಕ್ಚುಲಿ ಸಹಕಾರ ಕೊಟ್ಟಿದ್ದಾರೆ ಅವರು. ಸೊ ಹೀಗೆ ಶಾಸಕರ ಸಹಕಾರ ಇಲ್ಲದೆಯೇ ಈ ಥರದ ಕೆಲಸಗಳನ್ನು ಆ್ಯಕ್ಚುಲಿ ಮಾಡೋದು ತುಂಬ ಕಷ್ಟ ಆಗ್ತದೆ. ಸೊ ಹಾಗಾಗಿ ಈ ಥರದ್ದೊಂದು ಕೆಲಸವನ್ನು ನಾವು ಪೂರ್ತಿಗೊಳಿಸಿದ್ದಕ್ಕೆ ಅಥವಾ ಇನ್ನು ಮುಂದೆ ಈ ಥರದ ಕೆಲಸಗಳನ್ನು ಮಾಡಿಕೊಂಡು ಹೋಗೋದಕ್ಕೆ ನಮಗೆ ಇನ್ನೂ ಸಹ ಸ್ವಲ್ಪ ಪ್ರೋತ್ಸಾಹ ಸಿಕ್ಕ ಹಾಗೆ ಆಗ್ತಾ ಇದೆ. ಸೊ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಸಹ ನಾವು ಈ ಥರದ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೇವೆ. JP ಬಡಾಕೆರೆ, V4 ನ್ಯೂಸ್, ಬೈಂದೂರು.